Ladies and ಪೊಲೀಸರು ಈಗ ತನಿಖೆ ನಡೆಸಬೇಕಂದ್ರೆ ಒಂದೊಂದು ಏರಿಯಾ ಒಬ್ಬೊಬ್ಬರಿಗಂತ ಏನು ಒಂದು ಲಿಮಿಟ್ ಇರುತ್ತಲ್ಲ, ಆ ಲಿಮಿಟ್ ಬರೋದು ಕರ್ನಾಟಕ. ಅಲ್ಲಿಂದ 400 ಕೋಟಿ ಮಂಗಮಯ ಆಗ್ಬಿಡುತ್ತೆ. ಯಾವ ರೀತಿ ದರೋಡೆ ಇದೆ, ಸಿನಿಮಾ ಸ್ಟೋರಿ ಎಲ್ಲ ನಾನು ಹೇಳ್ತಿರೋದು ನಡೆದಿರೋದು. ಈಗಿರೋ ಪ್ರಶ್ನೆ, ಆ ಹಣ ಯಾರ್ದು, ಎಲ್ಲಿಗೆ ಹೋಗ್ತಾ ಇತ್ತು, ಯಾರು ದರೋಡೆ ಮಾಡಿದ್ರು? ಬ್ಲ್ಯಾಕ್ ಮನಿ 400 ಕೋಟಿ ರೂಪಾಯಿಗಳು. ಎಸ್ ವೀಕ್ಷಕರೇ, ಘಟನೆ ನಡೆದಿದ್ದು ಅಕ್ಟೋಬರ್ 21, 22 ಮಧ್ಯರಾತ್ರಿ. ಬಹಿರಂಗಗೊಂಡಿದ್ದು ಜನವರಿ ಎಂಡಲ್ಲಿ. ಅಲ್ಲಿಯವರೆಗೂ ಯಾಕೆ ಈ ಘಟನೆ ಬಹಿರಂಗವಾಗಲಿಲ್ಲ? ಈಗ ಯಾರೋ ಅವರೊಬ್ರು ಸಂದೀಪ್ ಪಾಟೀಲ್ ಅನ್ನೋನ್ ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದಿದ್ರೆ ಈ ಘಟನೆ ಹೊರಗೆ ಬರ್ತಾನೆ ಇರಲಿಲ್ಲ. ಅಲ್ಲಿನೇ ಮುಚ್ಚೋಗಿ ಸಮಾಧಿ ಆಗ್ಬಿಡ್ತಿತ್ತು. ಈಗಲೂ ಕೂಡ ಈ ಘಟನೆಯನ್ನ ಮುಚ್ಚು ಹಾಕ್ಲಿಕ್ಕೆ ರಾಜಕೀಯ ನಾಯಕರು ಹಠ ತೊಟ್ಟು ನಿಂತಿರೋ ತರ ಕಾಣ್ತಾ ಇದೆ. ತನಿಖೆಯ ರೀತಿ, ಕೇಂದ್ರ ಸರ್ಕಾರ, ಇಡಿ, ಐಟಿ ಇಲಾಖೆಗಳು ಯಾಕೆ ಇನ್ನೂ ಸುಮೋಟೋ ಕೇಸ್ ದಾಖಲಾಗಿಲ್ಲ ಅಂತ ಜನ ಕೇಳ್ತಾ ಇದ್ದಾರೆ. ಸಾರ್ವಜನಿಕರ ಪ್ರಶ್ನೆಗೆ ಉತ್ತರಿಸಬೇಕಿದೆ ಗೃಹ ಇಲಾಖೆ, ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಉತ್ತರಿಸಬೇಕಿದೆ. ಎಲ್ಲಿಂದ ಬಂತು 400 ಕೋಟಿ? ಬ್ಲ್ಯಾಕ್ ಮನಿಯನ್ನು ವಾಪಸ್ ತರ್ತೀವಿ, ಬಂದ್ರೆ ಒಬ್ಬೊಬ್ರಿಗೆ 15 ಲಕ್ಷ ಅಕೌಂಟಿಗೆ ಬರುತ್ತೆ, ಈ ರೀತಿ ಎಲ್ಲ ಕನ್ಸು ಕಟ್ಟಿದ್ರಲ್ಲ, ಅದೇ ಬ್ಲ್ಯಾಕ್ ಮನಿ ಇದಾ? ಜನರ ಅಕೌಂಟಿಗೆ ಬರ್ಬೇಕಿತ್ತಲ್ಲ 15 ಲಕ್ಷ, ಅದ ಇದು 400 ಕೋಟಿನೇ ಇತ್ತಾ ಅಥವಾ ಅದಕ್ಕಿಂತ ಹೆಚ್ಚಿಗೆ ಇತ್ತಾ? ಈ ರೀತಿಯ ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಇದ್ದಾವೆ. ಇದಕ್ಕೆ ಉತ್ತರ ಕೊಡೋರು ಯಾರು ಹಾಗಾದ್ರೆ? ಈ ದರ್ಶನ್ ಮರ್ಡರ್ ಕೇಸಲ್ಲಿ ಏನೋ ಹಣ ಆರೋಪಿಗಳಿಗೆ ಸಂದಾಯ ಮಾಡಿದ್ರು ಅಂತ ಹೇಳಿ ಜೈಲಿಗೆ ಹೋಗ್ಬಿಟ್ಟು ಕಸ್ಟಡಿಯಲ್ಲಿದ್ದಂಥ ದರ್ಶನ್ ಅನ್ನ ತನಿಖೆ ನಡೆಸಿದ್ರಲ್ಲ, ವಿಚಾರಣೆ ಮಾಡಿದ್ರಲ್ಲ,
ಈಗ 400 ಕೋಟಿ ಸಿಕ್ಕರು ಯಾಕೆ ಇನ್ನೂ ವಿಚಾರಣೆ ತನಿಖೆ ಪ್ರಾರಂಭವಾಗಿಲ್ಲ? ಯಾರು ಈ ತನಿಖೆ ವಿಚಾರಣೆ ಆಗದೆ ಇರೋ ರೀತಿ ತಡೆ ಹಿಡಿದಿದ್ದಾರೆ? ಈಗೇನು ವರದಿಗಳು ಬರ್ತಾ ಇದಾವಲ್ಲ ಸೋಷಿಯಲ್ ಮೀಡಿಯಾನಲ್ಲಿ, ಗುಜರಾತ್ನ ಪ್ರಭಾವಿ ರಾಜಕಾರಣಿಯ ನಂಟಿದೆ ಅಂತ, ಅದು ನಿಜಾನ? ಹಾಗಾದ್ರೆ ನಿಜ ಅಲ್ಲ ಅನ್ನೋದಾದ್ರೆ ಯಾಕೆ ಅವರು ಸ್ಪಷ್ಟನೆ ಕೊಡ್ತಾ ಇಲ್ಲ? ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ಬೇಕಲ್ಲ ಯಾರಾದ್ರೂ. ಯಾಕೆ ಯಾವ ರಾಜಕಾರಣಿಗಳು ಹೇಳ್ತಾ ಇಲ್ಲ? ಆ ಹಣವನ್ನ ಸಿದ್ದರಾಮಯ್ಯನವರ ಸರ್ಕಾರ ಅಲುಗಾಡ್ತಾ ಇದ್ದಂತ ಸಮಯದಲ್ಲಿ ಅದು ಬಂದಿದ್ದು. ನವೆಂಬರ್ ಕ್ರಾಂತಿ ಅಂತ ಏನ್ ಹೇಳ್ತಾ ಇದ್ರಲ್ಲ, ಆ ಸಂದರ್ಭದಲ್ಲಿ ಬಂದಿದ್ದು. ಅದಕ್ಕಿಂತ ಮೊದಲು ಆ ಕ್ರಾಂತಿಗೋಸ್ಕರ ಖರ್ಚು ಮಾಡ್ಲಿಕ್ಕೆ ಏನಾದ್ರು ಕರ್ನಾಟಕಕ್ಕೆ ಕಳಿಸ್ತಾ ಇದ್ರ? ಹಾಗಾದ್ರೆ ಈ ಎಲ್ಲ ಆಂಗಲ್ಗಳಲ್ಲೂ ತನಿಖೆ ನಡೆಯುತ್ತಾ? ಹಾಗಾದ್ರೆ ಇದರ ಹಿಂದಿರುವ ಪ್ರಭಾವಿ ವ್ಯಕ್ತಿ ಯಾರು ಅನ್ನೋದು ರಿವೀಲ್ ಆಗುತ್ತಾ? ಹಾಗಾದ್ರೆ ಕಾದ್ ನೋಡ್ಬೇಕಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.